ಅಹಮದಾಬಾದ್ ವಿಮಾನ ದುರಂತದಲ್ಲಿ ಕಣ್ಣೀರ ಕತೆಗಳು, 16 ಕನಸುಗಳು 40 ಸೆಕೆಂಡ್ಗಳಲ್ಲೇ ನುಚ್ಚು ನೂರಾಗಿದೆ. ಹೊಸ ಜೀವನ ಆರಂಭಿಸಲು ಹೊರಟಿದ್ದ ನವ ವಿವಾಹಿತೆ ಸಾವನ್ನಪ್ಪಿದ್ದಾಳೆ. ಲಂಡನ್ನಲ್ಲಿರುವ ಪತಿಯನ್ನ ಜೊತೆಯಾಗಲು ಹೊರಟಿದ್ದ ಖುಷ್ಬು ಮದುವೆಯಾಗಿ ಹೆಚ್ಚು ದಿನ ಆಗಿರಲಿಲ್ಲ. ಗಂಡ ಲಂಡನ್ನಲ್ಲಿದ್ದು ಗಂಡನ ಬಳಿಗೆ ಹೋಗಬೇಕು ಅಂತ ಹೇಳಿ ಖುಷ್ಬು ಇದೇ ವಿಮಾನದಲ್ಲಿ ಹೊರಟಿದ್ರು. ಆದ್ರೆ ವಿಮಾನ ದುರಂತದಲ್ಲಿ ಅವರು ಮೃತಪಟ್ಟಿದ್ದಾರೆ. ಖುಷ್ಬುಗೆ 5 ತಿಂಗಳ ಹಿಂದಷ್ಟೇ ಮದುವೆ ಆಗಿತ್ತು. ಪತಿ ಲಂಡನ್ನಲ್ಲಿ ವಾಸವಾಗಿದ್ರು. ಪತಿಯನ್ನ ಸೇರಬೇಕು ಅಂತೇಳಿ ಹೊರಟಿದ್ದ ಖುಷ್ಬು, ಪತಿ ಲಂಡನ್ನಲ್ಲಿ ಉದ್ಯೋಗದಲ್ಲಿದ್ರು. ಹಾಗಾಗಿ ಖುಷ್ಬು ಕೂಡ ಹೊರಟಿದ್ರು. ಅವರು ಈಗ ದುರಂತದಲ್ಲಿ ಮೃತಪಟ್ಟಿದ್ದಾರೆ. ಖುಷ್ಬು ಇವರೇ ನೋಡಿ, ಖುಷ್ಬು ಲಂಡನ್ಗೆ ಹೊರಟವರು. ತಮ್ಮ ಪತಿ ಲಂಡನ್ನಲ್ಲಿ ಕೆಲಸದಲ್ಲಿದ್ರು, ಉದ್ಯೋಗದಲ್ಲಿದ್ರು. ತನ್ನ ಗಂಡನ ಜೊತೆಯಾಗಬೇಕು ಅಂತೇಳಿ ಹೊರಟಿದ್ದ ಖುಷ್ಬು ಕೊನೆ ಗಳಿಗೆಯ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಾ. ಖುಷ್ಬು ಅಹಮದಾಬಾದ್ನ ವಿಮಾನ ನಿಲ್ದಾಣದಲ್ಲಿ ತಾವು ಎಂಟ್ರಿ ಆಗ್ತಾ ಇರೋದು, ಚೆಕ್ ಇನ್ ಆಗ್ತಾ ಇರುವಂತಹ ದೃಶ್ಯಗಳನ್ನೆಲ್ಲ, ಲಗೇಜ್ ಸಮೇತ ಅವರು ಒಳಗಡೆ ಎಂಟ್ರಿ ಆಗ್ತಿರುವಂತಹ ದೃಶ್ಯಗಳನ್ನ ತಾವು ನೋಡ್ತಾ ಇದ್ದೀರಲ್ಲ. ಇವರು ಖುಷ್ಬು ತನ್ನ ಪತಿ ಲಂಡನ್ನಲ್ಲಿ ಉದ್ಯೋಗದಲ್ಲಿದ್ರು. ತನ್ನ ಪತಿಯನ್ನ ಸೇರಬೇಕು ಅಂತ ಹೇಳಿ ಖುಷ್ಬು ಹೊರಟಿದ್ರು. ಆದ್ರೆ ಭೀಕರ ದುರಂತದಲ್ಲಿ ಖುಷ್ಬು ಸಾವನ್ನಪ್ಪಿದ್ದಾರೆ. ಶೋಕ ಸಾಗರದಲ್ಲಿ ಈಗ ಅವರ ಪತಿ ಮತ್ತೆ ಅವರ ಕುಟುಂಬದವರೆಲ್ಲರೂ ಕೂಡ ಇದ್ದಾರೆ. ಇಂಥ 100 ಕಣ್ಣೀರ ಕತೆಗಳು ಈಗ ತೆರೆದುಕೊಳ್ತಾ ಇದೆ. ಭೀಕರ ದುರಂತದಲ್ಲಿ ಆ ಎಲ್ಲಾ ಕನಸು ನುಚ್ಚು ನೂರಾಗಿದೆ. ಗುಜರಾತ್ನ ಗ್ರಾಮದ ನಿವಾಸಿಯಾಗಿದ್ದ ಖುಷ್ಬು 5 ತಿಂಗಳ ಹಿಂದೆ ಮದುವೆಯಾಗಿದ್ರು. ರಾಜ್ ಪುರೋಹಿತ್ನನ್ನ ಮದುವೆಯಾಗಿದ್ರು. ಮದುವೆಯಾದ ಬಳಿಕ ಮೊದಲ ಬಾರಿಗೆ ಪತಿಯನ್ನ ಭೇಟಿಯಾಗೋದಕ್ಕೆ ಲಂಡನ್ಗೆ ಹೊರಟಿದ್ದ ಖುಷ್ಬು ಅಹಮದಾಬಾದ್ನ ಏರ್ಪೋರ್ಟ್ಗೆ ಬರುವ ಮೊದಲು ಬ್ರಹ್ಮಧಾಮ್ ಅಸೋತರ ದೇಗುಲಕ್ಕೂ ಕೂಡ ಭೇಟಿ ಕೊಟ್ಟಿದ್ರು. ಖುಷ್ಬು ಅವರನ್ನ ಕಳುಹಿಸಿಕೊಡಲು ಏರ್ಪೋರ್ಟ್ಗೆ ಅವರ ಮನೆಯವರೆಲ್ಲ ಬಂದಿದ್ರು. ಏರ್ಪೋರ್ಟ್ಗೆ ಮನೆಯವರೆಲ್ಲ ಅವರನ್ನ ಕಳುಹಿಸಿಕೊಡೋದಕ್ಕೆ ಬಂದಿದ್ರು. 5 ತಿಂಗಳಾಯ್ತು ಮನೆ ಮಗಳು ಮದುವೆಯಾಗಿ. ಈಗ ಆಕೆ ತನ್ನ ಗಂಡನ ಬಳಿಗೆ ಲಂಡನ್ಗೆ ಹೋಗ್ತೀನಿ ಅಂತೇಳಿ ಹೊರಟಿದ್ದಾಳೆ. ಆಕೆಯನ್ನ ಕಳುಹಿಸಿಕೊಡೋದಕ್ಕೆ ಅವರ ಮನೆಯವರೆಲ್ಲರೂ ಕೂಡ ಬಂದಿದ್ರು. ವಿದೇಶ ಪ್ರಯಾಣದ ಸಂದರ್ಭದಲ್ಲಿ ಎಲ್ಲರೂ ಕೂಡ ಭಾವುಕರಾಗಿದ್ರು. ನೋಡಿ, ಅವ್ರ ಮನೆಯವರೆಲ್ಲರೂ ಕೂಡ ಕಣ್ಣೀರಾಗ್ತಿರೋ ತಾವು ನೋಡ್ತಾ ಇದ್ರಲ್ಲ. ಖುಷ್ಬು ಲಂಡನ್ಗೆ ಹೊರಟು ನಿಂತಾಗ ಅವರ ಮನೆಯವರೆಲ್ಲರೂ ಕೂಡ ಬಹಳ ಭಾರವಾದ ಮನಸ್ಸಿನಿಂದ ಅವ್ರನ್ನ ಕಳುಹಿಸಿಕೊಡೋದು. ಆದ್ರೆ ಭಾರದ ಪ್ರಪಂಚಕ್ಕೆ ಕಳುಹಿಸಿಕೊಡ್ತಿದ್ದೀವಿ ಅಂತ ಹೇಳಿ ಅವ್ರು ಅಂದ್ಕೊಂಡಿರಲಿಲ್ಲ. ಅಹಮದಾಬಾದ್ ವಿಮಾನ ದುರಂತದಲ್ಲಿ ಕಣ್ಣೀರ ಕತೆಗಳು, 16 ಕನಸುಗಳು 40 ಸೆಕೆಂಡ್ಗಳಲ್ಲೇ ನುಚ್ಚು ನೂರಾಗಿದೆ. ಹೊಸ ಜೀವನ ಆರಂಭಿಸಲು ಹೊರಟಿದ್ದ ನವ ವಿವಾಹಿತೆ ಸಾವನ್ನಪ್ಪಿದ್ದಾಳೆ. ಲಂಡನ್ನಲ್ಲಿರುವ ಪತಿಯನ್ನ ಜೊತೆಯಾಗಲು ಹೊರಟಿದ್ದ ಖುಷ್ಬು ಮದುವೆಯಾಗಿ ಹೆಚ್ಚು ದಿನ ಆಗಿರಲಿಲ್ಲ. ಗಂಡ ಲಂಡನ್ನಲ್ಲಿದ್ರು. ಗಂಡನ ಬಳಿಗೆ ಹೋಗಬೇಕು ಅಂತ ಹೇಳಿ ಖುಷ್ಬು ಇದೇ ವಿಮಾನದಲ್ಲಿ ಹೊರಟಿದ್ರು. ಆದ್ರೆ ವಿಮಾನ ದುರಂತದಲ್ಲಿ ಅವರು ಮೃತಪಟ್ಟಿದ್ದಾರೆ. ಖುಷ್ಬುಗೆ 5 ತಿಂಗಳ ಹಿಂದಷ್ಟೇ ಮದುವೆ ಆಗಿತ್ತು. ಪತಿ ಲಂಡನ್ನಲ್ಲಿ ವಾಸವಾಗಿದ್ರು. ಪತಿಯನ್ನ ಸೇರಬೇಕು ಅಂತೇಳಿ ಹೊರಟಿದ್ದ ಖುಷ್ಬು, ಪತಿ ಲಂಡನ್ನಲ್ಲಿ ಉದ್ಯೋಗದಲ್ಲಿದ್ರು. ಹಾಗಾಗಿ ಖುಷ್ಬು ಕೂಡ ಹೊರಟಿದ್ರು. ಅವರು ಈಗ ದುರಂತದಲ್ಲಿ ಮೃತಪಟ್ಟಿದ್ದಾರೆ. ಖುಷ್ಬು ಇವರೇ ನೋಡಿ, ಖುಷ್ಬು ಲಂಡನ್ಗೆ ಹೊರಟವರು. ತಮ್ಮ ಪತಿ ಲಂಡನ್ನಲ್ಲಿ ಕೆಲಸದಲ್ಲಿದ್ರು, ಉದ್ಯೋಗದಲ್ಲಿದ್ರು. ತನ್ನ ಗಂಡನ ಜೊತೆಯಾಗಬೇಕು ಅಂತೇಳಿ ಹೊರಟಿದ್ದ ಖುಷ್ಬು ಕೊನೆ ಗಳಿಗೆಯ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಾ. ಖುಷ್ಬು ಅಹಮದಾಬಾದ್ನ ವಿಮಾನ ನಿಲ್ದಾಣದಲ್ಲಿ ತಾವು ಎಂಟ್ರಿ ಆಗ್ತಾ ಇರೋದು, ಚೆಕ್ ಇನ್ ಆಗ್ತಾ ಇರುವಂತಹ ದೃಶ್ಯಗಳನ್ನೆಲ್ಲ, ಲಗೇಜ್ ಸಮೇತ ಅವರು ಒಳಗಡೆ ಎಂಟ್ರಿ ಆಗ್ತಿರುವಂತಹ ದೃಶ್ಯಗಳನ್ನ ತಾವು ನೋಡ್ತಾ ಇದ್ದೀರಲ್ಲ. ಇವರು ಖುಷ್ಬು ತನ್ನ ಪತಿ ಲಂಡನ್ನಲ್ಲಿ ಉದ್ಯೋಗದಲ್ಲಿದ್ರು. ತನ್ನ ಪತಿಯನ್ನ ಸೇರಬೇಕು ಅಂತ ಹೇಳಿ ಖುಷ್ಬು ಹೊರಟಿದ್ರು. ಆದ್ರೆ ಭೀಕರ ದುರಂತದಲ್ಲಿ ಖುಷ್ಬು ಸಾವನ್ನಪ್ಪಿದ್ದಾರೆ. ಶೋಕ ಸಾಗರದಲ್ಲಿ ಈಗ ಅವರ ಪತಿ ಮತ್ತೆ ಅವರ ಕುಟುಂಬದವರೆಲ್ಲರೂ ಕೂಡ ಇದ್ದಾರೆ. ಇಂಥ 100 ಕಣ್ಣೀರ ಕತೆಗಳು ಈಗ ತೆರೆದುಕೊಳ್ತಾ ಇದೆ. ಭೀಕರ ದುರಂತದಲ್ಲಿ ಆ ಎಲ್ಲಾ ಕನಸು ನುಚ್ಚು ನೂರಾಗಿದೆ. ಗುಜರಾತ್ನ ಗ್ರಾಮದ ನಿವಾಸಿಯಾಗಿದ್ದ ಖುಷ್ಬು 5 ತಿಂಗಳ ಹಿಂದೆ ಮದುವೆಯಾಗಿದ್ರು. ರಾಜ್ ಪುರೋಹಿತ್ನನ್ನ ಮದುವೆಯಾಗಿದ್ರು. ಮದುವೆಯಾದ ಬಳಿಕ ಮೊದಲ ಬಾರಿಗೆ ಪತಿಯನ್ನ ಭೇಟಿಯಾಗೋದಕ್ಕೆ ಲಂಡನ್ಗೆ ಹೊರಟಿದ್ದ ಖುಷ್ಬು ಅಹಮದಾಬಾದ್ನ ಏರ್ಪೋರ್ಟ್ಗೆ ಬರುವ ಮೊದಲು ಬ್ರಹ್ಮಧಾಮ್ ಅಸೋತರ ದೇಗುಲಕ್ಕೂ ಕೂಡ ಭೇಟಿ ಕೊಟ್ಟಿದ್ರು. ಖುಷ್ಬು ಅವರನ್ನ ಕಳುಹಿಸಿಕೊಡಲು ಏರ್ಪೋರ್ಟ್ಗೆ ಅವರ ಮನೆಯವರೆಲ್ಲ ಬಂದಿದ್ರು. ಏರ್ಪೋರ್ಟ್ಗೆ ಮನೆಯವರೆಲ್ಲ
ಅವರನ್ನ ಕಳುಹಿಸಿ ಕೊಡೋದಕ್ಕೆ ಬಂದಿದ್ರು. 5 ತಿಂಗಳಾಯ್ತು ಮನೆ ಮಗಳು ಮದುವೆ ಆಗಿ. ಈಗ ಆಕೆ ತನ್ನ ಗಂಡನ ಬಳಿಗೆ ಲಂಡನ್ಗೆ ಹೋಗ್ತೀನಿ ಅಂತೇಳಿ ಹೊರಟಿದ್ದಾಳೆ. ಆಕೆಯನ್ನ ಕಳುಹಿಸಿ ಕೊಡೋದಕ್ಕೆ ಅವರ ಮನೆಯವರೆಲ್ಲರೂ ಕೂಡ ಬಂದಿದ್ರು. ವಿದೇಶ ಪ್ರಯಾಣದ ಸಂದರ್ಭದಲ್ಲಿ ಎಲ್ಲರೂ ಕೂಡ ಭಾವುಕರಾಗಿದ್ರು. ನೋಡಿ, ಅವ್ರ ಮನೆಯವರೆಲ್ಲರೂ ಕೂಡ ಕಣ್ಣೀರಾಗ್ತಿರೋ ತಾವು ನೋಡ್ತಾ ಇದ್ರಲ್ಲ. ಖುಷ್ಬು ಲಂಡನ್ಗೆ ಹೊರಟು ನಿಂತಾಗ ಅವರ ಮನೆಯವರೆಲ್ಲರೂ ಕೂಡ ಬಹಳ ಭಾರವಾದ ಮನಸ್ಸಿನಿಂದ ಅವ್ರನ್ನ ಕಳುಹಿಸಿ ಕೊಡುದು. ಆದ್ರೆ ಭಾರದ ಪ್ರಪಂಚಕ್ಕೆ ಕಳುಹಿಸಿ ಕೊಡ್ತಿದ್ದೀವಿ ಅಂತ ಹೇಳಿ ಅವ್ರು ಅನ್ಕೊಂಡಿರ್ಲಿಲ್ಲ. ಅಹಮದಾಬಾದ್ ವಿಮಾನ ದುರಂತದಲ್ಲಿ ಕಣ್ಣೀರ ಕತೆಗಳು, 16 ಕನಸುಗಳು 40 ಸೆಕೆಂಡ್ಗಳಲ್ಲೇ ನುಚ್ಚು ನೂರಾಗಿದೆ. ಹೊಸ ಜೀವನ ಆರಂಭಿಸಲು ಹೊರಟಿದ್ದ ನವ ವಿವಾಹಿತೆ ಸಾವನ್ನಪ್ಪಿದ್ದಾಳೆ. ಲಂಡನ್ನಲ್ಲಿರುವ ಪತಿಯನ್ನ ಜೊತೆಯಾಗಲು ಹೊರಟಿದ್ದ ಖುಷ್ಬು ಮದುವೆಯಾಗಿ ಹೆಚ್ಚು ದಿನ ಆಗಿರಲಿಲ್ಲ. ಗಂಡ ಲಂಡನ್ನಲ್ಲಿದ್ರು. ಗಂಡನ ಬಳಿಗೆ ಹೋಗ್ಬೇಕು ಅಂತ ಹೇಳಿ ಖುಷ್ಬು ಇದೇ ವಿಮಾನದಲ್ಲಿ ಹೊರಟಿದ್ರು. ಆದ್ರೆ ವಿಮಾನ ದುರಂತದಲ್ಲಿ ಅವರು ಮೃತಪಟ್ಟಿದ್ದಾರೆ. ಖುಷ್ಬುಗೆ 5 ತಿಂಗಳ ಹಿಂದೆಷ್ಟೇ ಮದುವೆ ಆಗಿತ್ತು. 5 ತಿಂಗಳ ಹಿಂದೆಷ್ಟೇ ಮದುವೆ ಆಗಿತ್ತು. ಪತಿ ಲಂಡನ್ನಲ್ಲಿ ವಾಸವಾಗಿದ್ರು. ಪತಿಯನ್ನ ಸೇರ್ಬೇಕು ಅಂತೇಳಿ ಹೊರಟಿದ್ದ ಖುಷ್ಬು, ಪತಿ ಲಂಡನ್ನಲ್ಲಿ ಉದ್ಯೋಗದಲ್ಲಿದ್ರು. ಹಾಗಾಗಿ ಖುಷ್ಬು ಕೂಡ ಹೊರಟಿದ್ರು. ಅವರು ಈಗ ದುರಂತದಲ್ಲಿ ಮೃತಪಟ್ಟಿದ್ದಾರೆ. ಖುಷ್ಬು ಇವರೇ ನೋಡಿ, ಖುಷ್ಬು ಲಂಡನ್ಗೆ ಹೊರಟವರು. ತಮ್ಮ ಪತಿ ಲಂಡನ್ನಲ್ಲಿ ಕೆಲಸದಲ್ಲಿದ್ರು, ಉದ್ಯೋಗದಲ್ಲಿದ್ರು. ತನ್ನ ಗಂಡನ ಜೊತೆಯಾಗಬೇಕು ಅಂತೇಳಿ ಹೊರಟಿದ್ದ ಖುಷ್ಬು ಕೊನೆ ಗಳಿಗೆಯ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಾ. ಖುಷ್ಬು ಅಹಮದಾಬಾದ್ನ ವಿಮಾನ ನಿಲ್ದಾಣದಲ್ಲಿ ತಾವು ಎಂಟ್ರಿ ಆಗ್ತಾ ಇರೋದು, ಚೆಕ್ ಇನ್ ಆಗ್ತಾ ಇರುವಂತಹ ದೃಶ್ಯಗಳನ್ನೆಲ್ಲ, ಲಗೇಜ್ ಸಮೇತ ಅವರು ಒಳಗಡೆ ಎಂಟ್ರಿ ಆಗ್ತಿರುವಂತಹ ದೃಶ್ಯಗಳನ್ನ ತಾವು ನೋಡ್ತಾ ಇದ್ದೀರಲ್ಲ. ಇವರು ಖುಷ್ಬು ತನ್ನ ಪತಿ ಲಂಡನ್ನಲ್ಲಿ ಉದ್ಯೋಗದಲ್ಲಿದ್ರು. ತನ್ನ ಪತಿಯನ್ನ ಸೇರ್ಬೇಕು ಅಂತ ಹೇಳಿ ಖುಷ್ಬು ಹೊರಟಿದ್ರು. ಆದ್ರೆ ಭೀಕರ ದುರಂತದಲ್ಲಿ ಖುಷ್ಬು ಸಾವನ್ನಪ್ಪಿದ್ದಾರೆ. ಶೋಕ ಸಾಗರದಲ್ಲಿ ಈಗ ಅವರ ಪತಿ ಮತ್ತೆ ಅವರ ಕುಟುಂಬದವರೆಲ್ಲರೂ ಕೂಡ ಇದ್ದಾರೆ. ಇಂಥ ನೂರಾರು ಕಣ್ಣೀರ ಕತೆಗಳು ಈಗ ತೆರೆದುಕೊಳ್ತಾ ಇದೆ. ಭೀಕರ ದುರಂತದಲ್ಲಿ ಆ ಎಲ್ಲಾ ಕನಸು ನುಚ್ಚು ನೂರಾಗಿದೆ. ಗುಜರಾತ್ನ ಗ್ರಾಮದ ನಿವಾಸಿಯಾಗಿದ್ದ ಖುಷ್ಬು 5 ತಿಂಗಳ ಹಿಂದೆ ಮದುವೆಯಾಗಿದ್ರು. ರಾಜ್ ಪುರೋಹಿತ್ನನ್ನ ಮದುವೆಯಾಗಿದ್ರು. ಮದುವೆಯಾದ ಬಳಿಕ ಮೊದಲ ಬಾರಿಗೆ ಪತಿಯನ್ನ ಭೇಟಿಯಾಗೋದಕ್ಕೆ ಲಂಡನ್ಗೆ ಹೊರಟಿದ್ದ ಖುಷ್ಬು ಅಹಮದಾಬಾದ್ನ ಏರ್ಪೋರ್ಟ್ಗೆ ಬರುವ ಮೊದಲು ಬ್ರಹ್ಮಧಾಮ್ ಅಸೋತರ ದೇಗುಲಕ್ಕೂ ಕೂಡ ಭೇಟಿ ಕೊಟ್ಟಿದ್ರು ಖುಷ್ಬು. ಅವರನ್ನ ಕಳುಹಿಸಿಕೊಡಲು ಏರ್ಪೋರ್ಟ್ಗೆ ಅವರ ಮನೆಯವರೆಲ್ಲ ಬಂದಿದ್ರು. ಏರ್ಪೋರ್ಟ್ಗೆ ಮನೆಯವರೆಲ್ಲ ಅವರನ್ನ ಕಳುಹಿಸಿಕೊಡೋದಕ್ಕೆ ಬಂದಿದ್ರು. 5 ತಿಂಗಳಾಯ್ತು ಮನೆ ಮಗಳು ಮದುವೆಯಾಗಿ. ಈಗ ಆಕೆ ತನ್ನ ಗಂಡನ ಬಳಿಗೆ ಲಂಡನ್ಗೆ ಹೋಗ್ತೀನಿ ಅಂತೇಳಿ ಹೊರಟಿದ್ದಾಳೆ. ಆಕೆಯನ್ನ ಕಳುಹಿಸಿಕೊಡೋದಕ್ಕೆ ಅವರ ಮನೆಯವರೆಲ್ಲರೂ ಕೂಡ ಬಂದಿದ್ರು. ವಿದೇಶ ಪ್ರಯಾಣದ ಸಂದರ್ಭದಲ್ಲಿ ಎಲ್ಲರೂ ಕೂಡ ಭಾವುಕರಾಗಿದ್ರು. ನೋಡಿ, ಅವ್ರ ಮನೆಯವರೆಲ್ಲರೂ ಕೂಡ ಕಣ್ಣೀರಾಗ್ತಿರೋ ತಾವು ನೋಡ್ತಾ ಇದ್ರಲ್ಲ. ಖುಷ್ಬು ಲಂಡನ್ಗೆ ಹೊರಟು ನಿಂತಾಗ ಅವರ ಮನೆಯವರೆಲ್ಲರೂ ಕೂಡ ಬಹಳ ಭಾರವಾದ ಮನಸ್ಸಿನಿಂದ ಅವ್ರನ್ನ ಕಳುಹಿಸಿ ಕೊಡುದು. ಆದ್ರೆ ಭಾರದ ಪ್ರಪಂಚಕ್ಕೆ ಕಳುಹಿಸಿ ಕೊಡ್ತಿದ್ದೀವಿ ಅಂತ ಹೇಳಿ ಅವ್ರು ಅನ್ಕೊಂಡಿರ್ಲಿಲ್ಲ.